ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಗೆ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿತ್ತು. ಅದರಲ್ಲೂ ಮಂಗಳೂರು ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡ್ ಆಗೋದಕ್ಕೆ ನಿನ್ನೆ ಸಮಸ್ಯೆ ಆಗಿತ್ತು. ಹವಾಮಾನ ವೈಪರೀತ್ಯದಿಂದ ಆಗಸದಲ್ಲೇ 2 ವಿಮಾನಗಳು ಸುತ್ತಾಟವನ್ನು ನಡೆಸಿದ್ದಾವೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗದ ವಿಮಾನ ಪರದಾಟ ನಡೆಸಿದೆ. ಲ್ಯಾಂಡ್ ಆಗೋದಕ್ಕೆ ಸಾಧ್ಯವಾಗಿಲ್ಲ. ವಿಮಾನಕ್ಕೆ ಆಕಾಶದಲ್ಲೇ ರೌಂಡ್ಸ್ ಹೊಡೆದಿದೆ. ವಿಟ್ಲಾದ ಭೂಮಿಗೆ ಸಮೀಪದಲ್ಲೇ ವಿಮಾನಗಳು ಸುತ್ತಾಡಿರುವಂಥದ್ದು. ಬಂಟ್ವಾಳದ ವಿಟ್ಲ ಜನರಲ್ಲಿ ಆತಂಕ ಹೆಚ್ಚಾಗಿತ್ತು. ಕೊನೆಗೆ ಅರ್ಧ ಗಂಟೆ ಬಳಿಕ ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ. ಮಂಗಳೂರು ಏರ್ಪೋರ್ಟ್ನಿಂದ ವಿಟ್ಲಾಗೆ ಹೆಚ್ಚು ಕಡಿಮೆ 1 ಗಂಟೆಗಳ ಕಾಲ ಜರ್ನಿ ಇದೆ. ಅಂದ್ರೆ 50 ಕಿಲೋಮೀಟರ್ ಸರಿಸುಮಾರು. ಆ 50 ಕಿಲೋಮೀಟರ್ ದೂರದಲ್ಲೇ ವಿಮಾನ ಲ್ಯಾಂಡ್ ಆಗೋದಕ್ಕೆ ಸಾಧ್ಯವಾಗದೆ ಸುತ್ತಾಟವನ್ನು ನಡೆಸಿದೆ. ಈ ವಿಮಾನ ನಿಲ್ದಾಣಗಳಲ್ಲಿ ಹವಾಮಾನ ವೈಪರೀತ್ಯ, ಎಸ್ಪೆಷಲಿ ಮಳೆ ಬಂದಾಗ ರನ್ವೇ ಕಾಣಿಸೋದಿಲ್ಲ. ಆಗ ವಿಮಾನಗಳು ಲ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಮಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಉದ್ಭವಿಸಿತ್ತು. ಮಳೆ ಹೆಚ್ಚಾಗಿ ಬಂದಿದ್ರಿಂದ ರನ್ವೇ ಕಾಣಿಸಿರಲಿಲ್ಲ ಪೈಲಟ್ಗೆ. ಹಾಗಾಗಿ ವಿಮಾನವನ್ನು ಲ್ಯಾಂಡ್ ಮಾಡೋದಕ್ಕಾಗದೆ ಅರ್ಧ ಗಂಟೆ ಆಗಸದಲ್ಲೇ ವಿಮಾನ ಸುತ್ತಾಟವನ್ನು ನಡೆಸಿದೆ. ವಿಮಾನದ ಒಳಗಿದ್ದಂಥ ಪ್ರಯಾಣಿಕರಿಗೂ ಕೂಡ ಒಂದು ಕ್ಷಣ ಆತಂಕ ಸೃಷ್ಟಿಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ವಿಮಾನ ಅಪಘಾತಗಳು, ವಿಮಾನ ಪತನವಾಗ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ನಿನ್ನೆ ಕೂಡ ಮಂಗಳೂರಿನಲ್ಲಿ ಪ್ರಯಾಣಿಕರಲ್ಲಿ ಆತಂಕ ಕಾಣಿಸಿಕೊಂಡಿತ್ತು.